ನಿಮ್ಮ ಮೊದಲ ಪ್ರಶ್ನೆ ಹೀಗಿದೆ: ಮಾನವ ದೇಹದ ಯಾವ ಭಾಗವು ಹುಟ್ಟಿನಿಂದ ವೃದ್ಧಾಪ್ಯದವರೆಗೂ ಬೆಳೆಯುತ್ತಲೇ ಇರುತ್ತದೆ? ನಿಮ್ಮ ಆಯ್ಕೆಗಳು: ಆಪ್ಷನ್ ಎ ಕೈ, ಆಪ್ಷನ್ ಬಿ ಮೂಗು ಮತ್ತು ಕಿವಿ, ಆಪ್ಷನ್ ಸಿ ಹಲ್ಲುಗಳು, ಆಪ್ಷನ್ ಡಿ ಕಾಲು. ಸರಿಯಾದ ಉತ್ತರವನ್ನು ಊಹಿಸಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ನಿಮ್ಮ ಸಮಯ ಮುಗಿದಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮೂಗು ಮತ್ತು ಕಿವಿ. ಮುಂದಿನ ಪ್ರಶ್ನೆ: ಮನುಷ್ಯನ ಕೂಗು ಹೇಳಬಹುದಾದ ಗರಿಷ್ಠ ಅಂತರ ಎಷ್ಟು? ನಿಮ್ಮ ಆಯ್ಕೆಗಳು ಹೀಗಿವೆ: ಆಪ್ಷನ್ ಎ ಗರಿಷ್ಠ 180 ಮೀಟರ್, ಆಪ್ಷನ್ ಬಿ ಗರಿಷ್ಠ 200 ಮೀಟರ್, ಆಪ್ಷನ್ ಸಿ ಗರಿಷ್ಠ 250 ಮೀಟರ್, ಆಪ್ಷನ್ ಡಿ ಗರಿಷ್ಠ 300 ಮೀಟರ್. ಸರಿಯಾದ ಉತ್ತರವನ್ನು ಊಹಿಸಿ. ನಿಮ್ಮ ಸಮಯ ಮುಗಿದಿದೆ. ಸರಿಯಾದ ಉತ್ತರ ಆಪ್ಷನ್ ಎ ಗರಿಷ್ಠ 180 ಮೀಟರ್. ಇನ್ನು ಮುಂದಿನ ಪ್ರಶ್ನೆ: ಕುತುಬ್ ಮಿನಾರ್ನ ಎತ್ತರ ಎಷ್ಟು? ಆಯ್ಕೆಗಳು ಹೀಗಿವೆ: ಆಪ್ಷನ್ ಎ 50 ಮೀಟರ್, ಆಪ್ಷನ್ ಬಿ 60 ಮೀಟರ್, ಆಪ್ಷನ್ ಸಿ 72.5 ಮೀಟರ್, ಆಪ್ಷನ್ ಡಿ 100 ಮೀಟರ್. ಸರಿಯಾದ ಉತ್ತರವನ್ನು ಊಹಿಸಿ. ನಿಮ್ಮ ಸಮಯ ಮುಗಿದಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ 72.5 ಮೀಟರ್. ಮುಂದಿನ ಪ್ರಶ್ನೆ: ಜನನದ ನಂತರ ಎಷ್ಟು ದಿನಗಳ ನಂತರ ಮಾನವನ ಮಗು ನಗುವುದನ್ನು ಕಲಿಯುತ್ತದೆ? ಆಪ್ಷನ್ ಎ 15 ದಿನಗಳು, ಆಪ್ಷನ್ ಬಿ 1 ತಿಂಗಳು, ಆಪ್ಷನ್ ಸಿ 45 ದಿನಗಳ ನಂತರ, ಆಪ್ಷನ್ ಡಿ 2 ತಿಂಗಳುಗಳ ನಂತರ. ನಿಮ್ಮ ಸಮಯ ಈಗ ಶುರುವಾಗಿದೆ. ಸರಿಯಾದ ಉತ್ತರವನ್ನು ಊಹಿಸಿ. ನಿಮ್ಮ ಸಮಯ ಮುಗಿದಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ 1 ತಿಂಗಳು ನಂತರ. ಮುಂದಿನ ಪ್ರಶ್ನೆ: ಮಾನವ ದೇಹದ ಯಾವ ಭಾಗವು ಪ್ರಬಲವಾದ ಸ್ನಾಯುಗಳಿಂದ ಮಾಡಲ್ಪಟ್ಟಿದೆ? ನಿಮ್ಮ ಆಯ್ಕೆಗಳು ಹೀಗಿವೆ: ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ತುಟಿಗಳು, ಆಪ್ಷನ್ ಸಿ ನಾಲಿಗೆ, ಆಪ್ಷನ್ ಡಿ ಶ್ವಾಸಕೋಶ. ಸರಿಯಾದ ಉತ್ತರವನ್ನು ಊಹಿಸಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ನಿಮ್ಮ ಸಮಯ ಮುಗಿದಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ ನಾಲಿಗೆ.